ಫಸಲುಗಳಿಗಾಗಿ ಮುಕ್ತ ಬೀಜವನ್ನು ಚೆಲ್ಲಿ ಬಿತ್ತುವ ಕ್ರಿಯೆ ಬಹಳ ಹಳೆಯ ಮತ್ತು ನಾಜೂಕಲ್ಲದ ವಿಧಿ. ಯಾವ ಬೆಳೆಯಾದರೂ ಮುಕ್ತವಾಗಿ ಬೀಜ ಚೆಲ್ಲಿ ಬೆಳೆಯುವುದರ ಬದಲಾಗಿ ಒಂದು ಸಾಲಿನಲ್ಲಿ ಬೀಜವನ್ನು ಬಿತ್ತಿದರೆ ಖಂಡಿತವಾಗಿಯೂ ಲಾಭದಾಯಕ. ಆದರೆ ಈ ವಿಧಾನದಲ್ಲಿ ಪರಿಶ್ರಮ ಸ್ವಲ್ಪ ಹೆಚ್ಚೇ ಇರುತ್ತದೆ, ಆದರೆ ಸಿಗುವ ಲಾಭ ಕೂಡ ತುಂಬಾ ಹೆಚ್ಚೇ ಇರುತ್ತದೆ. ಸಾಲಾಗಿ ಬೀಜವನ್ನು ಬಿತ್ತುವುದರಿಂದ ಕಡಿಮೆ ಬೀಜಗಳು ಸಾಕು, ಇಳುವರಿ ಕೂಡ ಹೆಚ್ಚು ಸಿಗುತ್ತದೆ. ಅದು ಯಾಕೆ ಹಾಗೆ ಎಂಬುದನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಸಿಂಪಡಣೆಯ ವಿಧಾನದಿಂದ ನಿಮಗೆ ಸರಿಯಾದ ಅಂದಾಜು ಸಿಗುವುದಿಲ್ಲ. ಎಷ್ಟು ಬೀಜವನ್ನು ಹಾಕಬೇಕು ಮತ್ತು ಇಡೀ ಹೊಲದಲ್ಲಿ ಒಂದೇ ರೀತಿ ಬೀಜವನ್ನು ಚೆಲ್ಲಿ ಬಿತ್ತಲಾಗಿದೆಯೇ, ಇಡೀ ಪ್ರದೇಶದ ಸರಿಯಾದ ಬಳಕೆ ಆಗುತ್ತಿದೆಯೇ ಇಲ್ಲವೇ, ಯಾವುದೋ ಜಾಗದಲ್ಲಿ ಹೆಚ್ಚು ಬೀಜಗಳು, ಇನ್ಯಾವುದೋ ಬದಿಯಲ್ಲಿ ತುಂಬಾ ಕಡಿಮೆ ಬೀಜಗಳನ್ನು ಚೆಲ್ಲಲಾಗಿದೆ ಅನ್ನುವಂತಹ ಸಮಸ್ಯೆಯಿಂದಾಗಿ ಹೊಲದಲ್ಲಿ ಸರಿಯಾದ ಗಿಡಗಳ ಸಂಖ್ಯೆಯನ್ನು ಇಡುವುದು ಕಷ್ಟವಾಗುತ್ತದೆ. ಇದರ ನೇರ ಪ್ರಭಾವ ಬೀಳುವುದು ಇಳುವರಿಯ ಮೇಲೆ. ಸಾಲಾಗಿ ಬೀಜವನ್ನು ಬಿತ್ತಿದರೆ ಪ್ರತಿ ಗಿಡಕ್ಕೂ ಸರಿಯಾದ ಬೆಳಕು ಸಿಗುತ್ತದೆ. ಇದು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ತುಂಬಾ ಪ್ರಯೋಜನಕಾರಿ. ಬೆಳಕಿನ ಸಂಶ್ಲೇಷಣೆ ಅಂದರೆ ಗಿಡವೊಂದು ಸೂರ್ಯನ ಪ್ರಕಾಶವನ್ನು ಬಳಸಿ ತನ್ನ ಆಹಾರವನ್ನು ತಾನು ತಯಾರಿಸಿಕೊಳ್ಳುವುದು. ಇದು ಅವುಗಳ ಬೆಳವಣಿಗೆಗೆ ಬಹಳ ಅಗತ್ಯ. ಇದು ಗಿಡಗಳಲ್ಲಿ ಸಂಶ್ಲೇಷಣೆ ಕ್ರಿಯೆಗೆ ಅನುಕೂಲಕರವಾಗಿ ಇರುತ್ತದೆ. ಗಿಡಗಳ ಸಂಖ್ಯೆ ಸರಿಯಾಗಿ ಇಡುವುದರಿಂದ ಉತ್ಪಾದಕತೆ ಹೆಚ್ಚಿಸಲು ಅನುಕೂಲವಾಗುತ್ತದೆ. ಸರಿಯಾದ ದೂರದಲ್ಲಿ ಬೀಜವನ್ನು ಬಿತ್ತಿದರೆ ಆರೋಗ್ಯಕರ ಗಿಡಗಳು ಭೂಮಿಯಿಂದ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಹೀರಲು ಅನುಕೂಲವಾಗುತ್ತದೆ. ಈ ರೀತಿ ಗಿಡಗಳಿಗೆ ಸರಿಯಾದ ಗಾಳಿ ಕೂಡ ಸಿಗುತ್ತದೆ. ಈ ರೀತಿ ಗಿಡಗಳಿಗೆ ಜಮೀನು ಮತ್ತು ಗಾಳಿಯ ತೇವ ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತದೆ. ಗಿಡಗಳ ನಡುವೆ ಸರಿಯಾದ ದೂರವನ್ನು ಇಟ್ಟಾಗ ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳಬಹುದು ಕೂಡ. ಅಗತ್ಯ ಬಿದ್ದರೆ ಗಿಡಗಳ ಬುಡವನ್ನು ಸುಲಭದಲ್ಲಿ ಬಿಡಿಸಬಹುದು. ಅದರ ಜೊತೆಗೆ ಬಿತ್ತಿದಾಗ ಹನಿ ನೀರಾವರಿಯನ್ನು ಒದಗಿಸಲು ಅನುಕೂಲಕರವಾಗುತ್ತದೆ. ಹಾಗಾಗಿ ಗಿಡಗಳನ್ನು ಸದಾ ಸಾಲಾಗಿ ಬರುವಂತೆ ಬೀಜ ಬಿತ್ತಿ ಫಸಲ್ನ ಸಂಪೂರ್ಣ ಇಳುವರಿಯನ್ನು ಪಡೆಯಿರಿ. ನೀವೇನಾದರೂ ರೆಂಬೆಗಳ ಗಿಡಗಳು ಅಂದರೆ ಬದನೆ ಮುಂತಾದ ಗಿಡಗಳನ್ನು ಬೆಳೆಸುವುದಾದರೆ ಗಿಡಗಳ ನಡುವಣ ದೂರ 45ರಿಂದ 60 ಸೆಂಟಿಮೀಟರ್ ಹಾಗೂ ಸಾಲುಗಳ ನಡುವಣ ದೂರ 60 ಸೆಂಟಿಮೀಟರ್ ಇರಬೇಕು. ಚೀನಿಕಾಯಿಯಂತಹ ಫಸಲ್ಗಾದರೆ ಜಮೀನಲ್ಲಿ ಹರಡುವ ಗಿಡಗಳು ಅಂತಾದರೆ ಗಿಡದಿಂದ ಗಿಡದ ನಡುವಣ ದೂರ 1 ಮೀಟರ್ ಹಾಗೂ ಸಾಲುಗಳ ನಡುವಣ ದೂರ 2 ಮೀಟರ್ ಇರಬೇಕು. ಬಳ್ಳಿಗಳ ಮೂಲಕ ಹರಡುವಂತಹ ಗಿಡಗಳು ಮತ್ತು ಮೆಣಸು, ಟೊಮೆಟೊ, ಹಾಗಲಕಾಯಿ ಇತ್ಯಾದಿ ಫಸಲ್ಗಳಾದರೆ ಗಿಡಗಳ ನಡುವಣ ದೂರ 30ರಿಂದ 45 ಸೆಂಟಿಮೀಟರ್ ಹಾಗೂ ಸಾಲುಗಳ ನಡುವಣ ದೂರ 60ರಿಂದ 90 ಸೆಂಟಿಮೀಟರ್ ಇರಬೇಕು. ನೇರವಾಗಿ ಬಿತ್ತಲಾಗುವ ಫಸಲು ಉದಾಹರಣೆಗೆ ಬಟಾಣಿ, ಬೆಂಡೆ ಎಂದಾದರೆ ಗಿಡಗಳ ನಡುವೆ 15ರಿಂದ 20 ಸೆಂಟಿಮೀಟರ್ ಮತ್ತು ಸಾಲುಗಳ ನಡುವಣ ದೂರ 45ರಿಂದ 60 ಸೆಂಟಿಮೀಟರ್ ಇರಬೇಕು.